ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕ್ಲೀನ್ ಫುಟ್ಪಾತ್. ಸಿಎಂ ಡಿಕೆಶಿ ಸಿಟಿ ರೌಂಡ್ಸ್ ನಡುವೆ ಸಿಎಂ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯನ್ನ ಕೂಡ ಮಾಡಿದ್ದಾರೆ. ಅಶೋಕ ಪಿಲ್ಲರ್ ಬಳಿಗೆ ಮಾತನಾಡಿದ್ದಾರೆ ಸಿಎಂ. ನಿಮ್ಮ ಒತ್ತಡದ ಮೇರೆಗೆ ಅಶೋಕ್ ಪಿಲ್ಲರ್ ಬಳಿಗೆ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದೀನಿ. ಜುಲೈ 1ರಿಂದ 435 ಕಿಲೋಮೀಟರ್ ಫುಟ್ಪಾತ್ ತೆರವು ಕಾರ್ಯ ಮಾಡಿದ್ದೇವೆ. ತಳ್ಳೋ ಗಾಡಿ ತೆಗೆದುಕೊಂಡು ಹೋಗಲು ಅವಕಾಶ ಮಾಡಿಕೊಟ್ಟಿದ್ದೇವೆ. ರ್ಯಾಂಪ್ ಸ್ಟೆಪ್ಸ್, ಜಾಹೀರಾತು ಬೋರ್ಡ್ ಎಲ್ಲ ತೆಗೆದು ಹಾಕಿದ್ದೇವೆ. 247 ಶೆಡ್ ತೆಗೆದಿದ್ದೇವೆ. 9800 ಜಾಗ ರಿಮೂವ್ ಮಾಡಿದ್ದೇವೆ. ಫುಟ್ಪಾತ್ ತೆರವು ಕಾರ್ಯ ಹೀಗೆ ಮುಂದುವರಿಯುತ್ತದೆ. ಫುಟ್ಪಾತ್ ತೆರವು ಪರಿಶೀಲನಾ ಕಾರ್ಯದ ನಡುವೆ ಸಿಎಂ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯನ್ನ ನಡೆಸುವ ಮುಖೇನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಐತಿಹಾಸಿಕವಾದಂತ ಅಶೋಕ್ ಪಿಲ್ಲರ್ ಫುಟ್ಪಾತ್ ಮೇಲೆ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದೀವಿ. ನಾನು ಕೃಷ್ಣ ಬೈರೇಗೌಡರು ಮತ್ತು ನಮ್ಮ ಉದಯ್ 3 ಜನ ಮತ್ತು ನಮ್ಮ ಜಿಬಿಎ ಕಮಿಷನರ್ ಮಾಡ್ತಾ ಇದೀವಿ. ಈಗಾಗಲೇ ನಾವು 1ನೇ ತಾರೀಕಿಂದ ಶುರು ಮಾಡಿ ಜುಲೈ 1ರಿಂದ ಶುರು ಮಾಡಿ ಇಲ್ಲಿವರೆಗೂ ನಾವು 435 ಕಿಲೋಮೀಟರ್ನ ತೆಗೆದಿದ್ದೇವೆ. ಒಟ್ಟು 1340 ಅಂಗಡಿಗಳಿದ್ದು ಸುಮಾರು 1800 ತೆಳ್ಳ ಗಾಡಿ ಇತ್ತು. ಆ ತೆಳ್ಳ ಗಾಡಿಗೆ ಬೇರೆ ಬೇರೆ ಮಾಡಿಕೊಡಿ ಅಂತ ಅವ್ರಿಗೆ ಆ ತೆಳ್ಳ ಗಾಡಿಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಎಸಿ ಶೀಟು ಮುಂದಕ್ಕೆ ಪ್ರೊಜೆಕ್ಷನ್ ಹಾಕೊಂಡಿದ್ರು ಸುಮಾರು 2267, ಅದು ಕೂಡ ತೆಗೆದಿದ್ದೇವೆ. ಇನ್ನ ಸ್ಟೆಪ್ಸು ಮತ್ತು ರ್ಯಾಂಪ್ಗಳು ಅದು ಕೂಡ ಸುಮಾರು 2300 ಜಾಗಗಳಿತ್ತು, ಅದನ್ನು ಕೂಡ ತೆಗೆದುಹಾಕಿದೀವಿ. 2642 ಪಿಲ್ಲರ್ಗಳು ಹಾಕೊಂಡಿದ್ರು, ಅಡ್ವೈಸ್ಮೆಂಟ್ ಪಿಲ್ಲರ್ ಬೋರ್ಡ್ಗಳು, ಅದು ತೆಗೆದಿದ್ದೀವಿ. ಸುಮಾರು 2447 ಗವರ್ಮೆಂಟ್ ಶೆಡ್ಗಳಿತ್ತು, ಅದು ತೆಗೆದಿದ್ದೀವಿ. ಒಟ್ಟು 9878 ಜಾಗಗಳನ್ನ ಗುರುತಾಗಿಟ್ಕೊಂಡು ತೆಗೆದು ಈಗಾಗಲೇ ಡೆಬ್ರಿಸ್ ಅನ್ನು ಕೂಡ